ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು, ಬಸವಾದಿ ಸಕಲ ಶಿವಶರಣರನ್ನು ಸ್ಮರಿಸಿಕೊಂಡು ಮೂರ್ತಿ ಪೂಜೆ, ಮೌಢ್ಯತೆ, ಅಶಾಂತಿ, ಅನ್ಯಾಯ, ಅತ್ಯಾಚಾರ ಮುಂತಾದ ಅನಿಷ್ಟಗಳಿಂದ ಮಾನವ ಕುಲವನ್ನು ಹೊರತರಲು ಪರಮಾತ್ಮನ ಸಂದೇಶವಾಹಕನಾಗಿ ಬಂದು ಜಗತ್ತಿನಲ್ಲಿ ಇಸ್ಲಾಂ ಎಂಬ ಪವಿತ್ರ ಧರ್ಮವನ್ನು ದಯಪಾಲಿಸಿದ ಪೂಜ್ಯ ಮೊಹಮ್ಮದ್ ಪೈಗಂಬರ್ ಗುರುಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಇಂದಿನ ಈ ಹೋರಾಟ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಪರಮ ಪೂಜ್ಯ ಗುರುಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಕರ್ನಾಟಕ ಘನ ಸರ್ಕಾರದ ಸಚಿವರಾದಂಥ ಶಿವಾನಂದ ಪಾಟೀಲ್ ಅಪ್ಪ ಅವರಲ್ಲಿ, ಸುನೀಲ್ ಗೌಡರಲ್ಲಿ, ಆಲ್ಗೂರಪ್ಪ ಅವರಲ್ಲಿ, ಮುರುಗುಳಿ ಅವರಲ್ಲಿ, ಮುಷರಿಫ್ ಸಾಹೇಬರಲ್ಲಿ, ಶ್ರೀನಾಥ್ ಅವರನ್ನು ಒಳಗೊಂಡಂಥ ಭಾಗಿಯಾದಂಥ ಎಲ್ಲ ಹಿರಿಯರೇ, ಯಶವಂತರಾಯ ಗೌಡರು, ಕಟಗೊಂಡಪ್ಪ ಅವರು, ಭಾಗಿಯಾದಂಥ ಎಲ್ಲ ಹಿರಿಯರೇ, ರಾಜಕಾರಣಿಗಳೇ, ಧರ್ಮಾಭಿಮಾನಿಗಳೇ, ಪತ್ರಕರ್ತರೇ, ಆರಕ್ಷಕ ಸಿಬ್ಬಂದಿಗಳೇ ಹಾಗೂ ಎಲ್ಲರಿಗೂ ಶರಣಾರ್ಥಿಗಳು. ಇಂದು ಮುಖ್ಯವಾಗಿ 2 ವಿಷಯಗಳ ಕುರಿತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊನ್ನೆ ದಿನ ಕಾಶ್ಮೀರದಲ್ಲಿ ನಡೆದಂಥ ಉಗ್ರಗಾಮಿಗಳ ಹತ್ಯಾಕಾಂಡದಿಂದ ಹುತಾತ್ಮರಾದ ಅವರಿಗೆ ಒಂದು ಸ್ಮರಣೆ ಮತ್ತು ಆ ಕೃತ್ಯವನ್ನು ಖಂಡಿಸುವುದು. ಈ ಭೂಮಿಯ ಮೇಲೆ ಅತಿ ಹೆಚ್ಚು ಮೂಲಭೂತವಾದಿ ಸಂಸ್ಕೃತಿಯ ಉಗ್ರಗಾಮಿಗಳ ತಯಾರಿಕಾ ಕೇಂದ್ರ ಯಾವುದಪ್ಪ ಅಂದ್ರೆ ಅದು ಪಾಕಿಸ್ತಾನ ಆಗೈತಿ. ಇವರಿಗೆ ಯಾವುದೇ ಧರ್ಮ ಇಲ್ಲ. ಈ ಉಗ್ರಗಾಮಿಗಳು ಕೇವಲ ಭಾರತದಲ್ಲಿ ಅಷ್ಟೇ ಹಿಂಗ ವಿಧ್ವಂಸ ಕೃತ್ಯಗಳನ್ನು ಮಾಡ್ತಾರೆ ತಿಳ್ಕೊಬೇಡ್ರಿ. ಪಾಕಿಸ್ತಾನದೊಳಗೆ ಅಲ್ಲಿ ಶಾಲೆ, ಕಾಲೇಜು, ಮಸೀದಿ ಎಲ್ಲ ಕಡೆನೂ ಬಾಂಬ್ ಸಿಡಿಸ್ತಾರೆ. ಅಲ್ಲಿ ಅಮಾಯಕ ಜನರನ್ನು ಕೊಲ್ತಾರೆ, ಅಲ್ಲಿ ಮಕ್ಕಳನ್ನು ಕೊಲ್ತಾರೆ. ಅದಕ್ಕೆ ಈ ಉಗ್ರವಾದಿಗಳಿಗೆ ಯಾವುದೇ ದೇಶ, ಯಾವುದೇ ಧರ್ಮ, ಯಾವುದೇ ಜಾತಿ ಏನೇನು ಸಂಬಂಧ ಇಲ್ಲ. ಅದಕ್ಕೆ ಇವ್ರು ಎಂಥವ್ರು ಅದಾರಪ್ಪ ಅಂದ್ರೆ ಈ ಉಗ್ರಗಾಮಿಗಳು ಒಂದೇ ಒಂದು ಶಬ್ದ, ಅವರು ಕೇವಲ ರಾಕ್ಷಸರು. ಇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಳ್ಳಕ್ಕಾಗಲ್ಲ. ಇಂಥ ರಾಕ್ಷಸರು ನಮ್ಮ ಭಾರತದಾಗ ಬಂದ್ರೆ ಹೆಂಗಪ್ಪ, ನಮ್ಮ ಭಾಳ ಭದ್ರತೆ ನಮ್ಮ ದೇಶದೊಳಗೆ ಬರಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ನಿನ್ನೆ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿ ನನಗೆ ಭಾರಿ ಆಶ್ಚರ್ಯ ಆಯ್ತು. ಒಂದು ಭಾಳ ಸಣ್ಣ ಜಾಗ ಐತಿ, ಆದ್ರೆ ಅದು ಒಟ್ಟು ವಿಸ್ತೀರ್ಣ ಮಾಡಿ ಹೇಳ್ಕೊಡಲ್ಲ. ಸಣ್ಣ ಜಾಗ ಐತಿ, ಅಲ್ಲಿನ ಜನ ಪಾಕಿಸ್ತಾನಕ್ಕೆ ಹೋಗೋವರೆಗೂ ಮಾಡ್ತಾರೆ. ಅಲ್ಲಿ ಭಾರತದ 20 ಜನ ಸೈನಿಕರು ಒಬ್ರು ಕಮಾಂಡರ್ ಕಾಯ್ಕೊತಿರ್ತಾರೆ. ಅವ್ರಿಗೆ ಯಾರೊಬ್ರು ಸೂಚನೆ ಕೊಟ್ಟ ತಕ್ಷಣ 20 ಜನ ಸೈನಿಕರು ಕಮಾಂಡರ್ ಆ ಜಾಗದಿಂದ ಹೋದ್ರು. ಉಗ್ರಗಾಮಿಗಳು ಭಾರತದೊಳಗೆ ಬಂದ್ರು ಅಂತೇಳಿ ಒಬ್ಬ ಸೈನಿಕ ಹೇಳ್ತಾನೆ. ಹಾಗಾದ್ರೆ ಈ ಕೃತ್ಯವನ್ನು ಯಾರು ಮಾಡಿದ್ರು, ಎದಕ್ಕೆ ಮಾಡಿದ್ರು, ಬಹಳ ಕಷ್ಟ ಐತಿ. ಅದಕ್ಕೆ ಹೇಳ್ತಾರಲ್ಲ, ಇಂಥ ದೋಷದ್ರಿಯ ಕೆಲಸವನ್ನು ಯಾರು ಮಾಡಿದ್ರು ಭಾಳ ಕಷ್ಟ ಐತಿ. ಯಾಕೆ ಯಾರು ಸರ್ಕಾರ ಐತಿ ದೇಶದೊಳಗೆ, ಯಾರು ಸರ್ಕಾರ ಇತ್ತು ಅವರೇ ಮಾಡಕ್ಕೆ ಸಾಧ್ಯ ಐತಿ. ಅದಕ್ಕೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಬೆರೆ ಹತ್ತಿ ಉರಿದಡೆ ನಿಲ್ಲಬಹುದೇ, ಏರಿ ನೀರುಂಬೊಡೆ ಬೇಲಿ ಕೇಯ ಮೇವೊಡೆ ತಾಯಿ ಮೊಲೆಹಾನಿ ಮಂಜಾಗಿ ಕೊಲವಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ. ಇವರು ಈ ಕೃತ್ಯಗಳನ್ನು ಎದಕ್ಕೆ ಮಾಡ್ತಾರ? ಅವ್ರಂತೂ ರಾಕ್ಷಸರದಾರ. ಅವ್ರು ನಮ್ಮ ಭಾರತದಾಗ ಬಿಟ್ಕೊಂಡು ನಮ್ಮವ್ರನ್ನೇ ಕಲಾಸ ಮಾಡಿಸಿ ಇವ್ರು ಏನು ಮಾಡಕತ್ತಾರಪ್ಪ ಅಂದ್ರೆ ನಮ್ಮ ಇಡೀ ದೇಶದ ಲಕ್ಷ್ಯವನ್ನು ಬೇರೆ ಕಡೆ ಒಯ್ಯಾಕತ್ತಾರ. ನಮ್ಗೆ ಅನ್ಸಾಕೈತಿ ಬೇರೆ ಕಡೆ ಒಯ್ಯಾಕತ್ತಾರ ಮತ್ತು ಬೇರೆ ಬೇರೆ ಉದ್ದೇಶಗಳಿಗಾಗಿ ಇವ್ರು ಮಾಡ್ಸಾಕ್ತಾರ ಅಂತ ಅನ್ಸೈತಿ. ಅದಕ್ಕೆ ಇಂಥ ದೇಶದೊಳಗೆ ಕೆಲಸ ಯಾರು ಮಾಡಿದ್ರು ಸರಿಯಾಗಿ ತನಿಖೆ ಆಗಬೇಕು ಮತ್ತು ಅವರ ವಿರುದ್ಧ ಸರಿಯಾದ ಕ್ರಮ ಆಗಬೇಕು. ಪಾಕಿಸ್ತಾನಕ್ಕೂ ಒಳ್ಳೆಯ ಪಾಠವನ್ನು ಕೊಡಬೇಕು, ಕಲಿಸಬೇಕು. ಇದೇ ಒಂದು ಸಂದರ್ಭದೊಳಗೆ ಪಾಕಿಸ್ತಾನ ಆಕ್ರಮಿತವಾದಂಥ ಈ ಭಾರತವನ್ನು ಮತ್ತೆ ವಾಪಸ್ ಭಾರತದಲ್ಲಿ ಸಮೀಕರಿಸಿಕೊಳ್ಬೇಕು. ದೇಶದ ಸೂಕ್ಷ್ಮ ಪ್ರದೇಶಗಳಲ್ಲಿ ರಕ್ಷಣೆ ಮತ್ತು ತನಿಖೆಯನ್ನು ಹೆಚ್ಚಳವಾಗಬೇಕು. ಸಂತ್ರಸ್ತ ಕುಟುಂಬದವರಿಗೆ ಸೂಕ್ತ ಪರಿಹಾರ, ನ್ಯಾಯ ಒದಗಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಮತ್ತು ನಾವೆಲ್ಲ ಈ ಉಗ್ರವಾದಿ ಚಟುವಟಿಕೆಯನ್ನು ಬಹುವಾಗಿ ಖಂಡಿಸುತ್ತೇವೆ. ಮತ್ತು ಇನ್ನು 2ನೇ ಮುಖ್ಯವಾದಂಥ ವಿಷಯ, ಇಂದಿನ ಈ ಪ್ರತಿಭಟನೆಯ 2ನೇ ಮುಖ್ಯ ವಿಷಯ, ಸ್ವಲ್ಪ ದಿನಗಳ ಹಿಂದೆ ವಿಜಯಪುರ ನಗರದ ಶಾಸಕರಾದ ಮಾನ್ಯ ಶ್ರೀ ಯತ್ನಾಳ್ ಇವರು ಧರ್ಮಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಅಪ್ಪ ಅವರ ಕುರಿತು ಹೀನಾಯವಾದ ಅಪಶಬ್ದವನ್ನು ನೀಡ್ಯಾರ. ಈ ಕೃತ್ಯ ಏನೈತ ಅಕ್ಷಮ್ಯವಾದಂಥ ಅಪರಾಧ, ಕ್ಷಮೆ ಮಾಡೋಕ್ಕೆ ಸಾಧ್ಯ ಇಲ್ಲ. ತಾವು ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿಗಳಾದ್ರಿ. ಅವಾಗ ನಾವು ಭಾಳ ಸಣ್ಣವರಿದ್ದೆವು. ನಮ್ಗೊಂಥರ ಭಾಳ ಸಂತೋಷ ಆಗೋದು. ಏನಪ್ಪ ನಮ್ಮ ವಿಜಯಪುರದವರು, ಅದ್ರಾಗ ನಮ್ಮ ಪಂಚಮಸಾಲಿ ಸಮಾಜದವರು ಕೇಂದ್ರದ ಮಿನಿಸ್ಟರ್ ಆಗ್ಯಾರ, ಇವ್ರು ಮುಂದೆ ಬಹುಶಃ ಭಾರತದ ಪ್ರಧಾನಿ ಆಗ್ತಾರ ಅಂತ ನಾವು ತಿಳ್ಕೊಂಡಿದ್ದೆವು. ಆದ್ರೆ ನಿಮ್ಮ ಈ ಅಲ್ಲೆಲ್ಲ ಬರ್ದವಳು ಬಚ್ಚಲು ಬಾಯಿ, ಅದರಿಂದ ಏನಾಗ್ಬಿಟ್ಟು ಅಲ್ಲಿಂದ ಮುಂದೆ ಆಯ್ತು ರಾಜ್ಯ ಸರ್ಕಾರದ ಬಂದು ಒಳ್ಳೆ ಚಲೋ ಇದು ಮಾಡಕತ್ರಿ. ಮತ್ತು ಮಾತುವನ್ನು ನಾ ಮುಖ್ಯಮಂತ್ರಿ ಅಲ್ಲ ಇವರು ಬಿಡಪ್ಪ ನಮ್ಮವರು ಮುಖ್ಯಮಂತ್ರಿ ಆಗ್ತಾರೆ ವಿಜಯಪುರದವ್ರು. ಭಾಳ ಸಂತೋಷ ಐತಿ ನಮಗೆಲ್ಲ. ಅದಕ್ಕೆ ಇಲ್ಲೆಲ್ಲ ಬರ್ದ ನೋಡು,
ಮುದುಕ ಬಾಯಿ. ಅದು ನಿಮ್ಗೆ ಏನಾಗ್ಬಿಡ್ತು, ಕೇಳಿಸ್ಬಿಡ್ತು. ಅದಕ್ಕೆ ಈಗ ಯಾವುದೈತಲ್ಲ, ಯಾವುದು ನಿಮ್ಮನ್ನ ಯಾವ ನಿಮ್ಮ ಕುತಂತ್ರ, ನಮ್ಮ ಅಶೋಕ್ ಕಬ್ಬರ್ ಹೇಳಿದಲ್ಲ, ಯಾವ ವಿಷಯವನ್ನು ತಗೊಂಡು ಜನರಲ್ಲಿ ಒಂದು ಧರ್ಮದ ಒಂದು ನಶೆಯನ್ನು ಹಾಕಿ ತಾವೇನು ರಾಜಕಾರಣ ಮಾಡ್ಬೇಕಂತಿಲ್ಲ, ಅದು ನಡೆದಿಲ್ಲ. ಯಾಕಂದ್ರೆ ಎಲ್ಲರೂ ಜಾಗೃತರಾಗ್ಯಾರ. ಇಲ್ಲಿ ಅಪ್ಪವರೆಲ್ಲ ವಿಶ್ವಕ್ಕೆ ಹೇಳಿದ್ರು, ಹಿಂದೂಗಳು, ಮುಸ್ಲಿಮ್ಸು, ಕ್ರೈಸ್ತ, ಬೌದ್ಧ ಏನು ಭಿನ್ನತೆ ಇಲ್ಲ. ಭಾರತದಲ್ಲಿ ಎಲ್ಲ ಅಣ್ಣ ತಮ್ಮ ಅಕ್ಕ ಈ ಥರನೇ ನಮ್ಮ ಸಂಬಂಧಗಳದಾವು. ಅದಕ್ಕೆ ನೀವು ಇದಕ್ಕೆ ಕ್ಷಮೆಯನ್ನು ಕೇಳಬೇಕು. ಇಷ್ಟಾದ್ರೂ ನಿಮ್ಮ ನಾಲಿಗೆ ಏತ್ಲ ಇನ್ನ ಕ್ಷಮೆ ಕೇಳ್ಬೇಕನ್ನೋ ವಿಚಾರ ಇಲ್ಲ. ಯಾಕಂದ್ರೆ ಬಿಡು ನಿನ್ನ ನೂಚ ಬುದ್ಧಿಯ ನಾಲಿಗೆ ಅಂತ ನಮ್ಮ ಕವಿಗಳು ಹೇಳ್ಯಾರ. ಹಂಗ ನಿಮ್ಮ ದುರಂಕಾರ ಇಲ್ಲಿ ತನಕ ನೋಡಿದ್ರೆ ಮಿತಿ ಮೀರಿ ಹೋಗೈತಿ. ಅದಕ್ಕೆ ಇನ್ನು ನಿಮ್ಮನ್ನ ಈ ದೇವ್ರ ಸಹಿತ ರಕ್ಷಣೆ ಮಾಡಕ್ ಆಗುದಿಲ್ಲ ಅಂತ ನನಗನ್ಸತ್ತೆ. ಅದಕ್ಕೆ ಕಬೀರದಾಸರು ಒಂದು ಮಾತು ಹೇಳ್ತಾರೆ, ಕಾಗೆಯ ಕಂಡರೆ ಓಡಿಸುವರು, ಕೋಗಿಲೆ ನೀ ನೋಡು, ಮಧುರ ನಿನಾದವ ಕೇಳಿಸುತ್ತಲೇ ಜಗವ ಗೆದ್ದಿತಲ್ಲ ಕಬೀರ, ಜಗವ ಗೆದ್ದಿತಲ್ಲ. ಗೌಡ್ರಿ ನೋಡ್ರಿ, ಇಲ್ಲೇ ನೋಡ್ರಿ, ಒಬ್ಬ ಮುಖಾನ್ ಮನುಷ್ಯ 75 ವರ್ಷದ ಮನುಷ್ಯ ಯಾವಾಗ ರಾಜಕೀಯ ಬಂದ ಅವತ್ತು ನಾವು ಬಿದ್ದೇ ಇಲ್ಲ. ರಾಜ್ಯದಾಗ ಗೃಹ ಸಚಿವರಾದ್ರು, ಕೇಂದ್ರದ ಸಚಿವರಾದ್ರು, ಅವ್ರು ಸಾಹಿತ್ಯಕ್ಕೂ MP ಇರ್ತಾರ ಅನ್ಸತೈತಿ. ಹೆಂಗ ಕಾಕ, ಮಾಮ, ಅಕ್ಕ, ಅಪ್ಪ, ಅಣ್ಣ ಆ ಥರ ಇಂಥವಂದ್ರೆ ಕಲೀರಿ. ಅದು ದೊಡ್ಡವ್ರು, ನಿಮ್ಮ ಪಕ್ಷದವ್ರು, ನಿಮ್ಮವ್ರು ಅಂಥವ್ರನ್ನ ಕಲೀರಿ, ಕಲ್ತು ಇದು ಮಾಡಿ. ಮತ್ತು ಇನ್ನು ಮುಖ್ಯವಾಗಿ ಗೌಡ್ರಿಗೆ ಒಂದೆರಡು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಗೌಡ್ರು ಅಂದ್ರೆ ಯಾರಿಗತ್ತಾರ? ಗೌಡ್ರ ಯಾರಿಗೆ ಇರ್ಬೇಕಪ್ಪ ಅಂದ್ರ ಆ ಇಡೀ ಊರಿಗೆ ತಂದೆ ತಾಯಿ ಯಾರಾಗಿರ್ತಾರೋ ಅವ್ರು ಗೌಡ್ರ ಇರ್ತಾರ. ಅಲ್ಲಿ ಬಡವ, ಶ್ರೀಮಂತ, ಆ ಜಾತಿವ, ಅಪರಾಧಿ, ತಪ್ಪು ಮಾಡ್ಯಾನ, ಸರಿ ಮಾಡ್ಯಾನ ಸಂಬಂಧ ಇಲ್ಲ. ಎಲ್ಲಾರು ಒಳಗೆ ಬಿಟ್ಟುಕೊಳ್ಳೋರಿಗೆ ಗೌಡ್ರ ಇರ್ತಾರೆ. ನೀ ಏನ್ ಮಾಡಾಕ್ತೀರಿ? ನಿಮ್ಗೆ ಹೆಂಗಾರೆ ಗೌಡ್ರ ಅನ್ಬೇಕು? ಜಾತಿ ಒಳಗೆ ಜಗಳ ಹಚ್ಚಿರಾಕ್ತೀರಿ. ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ, ಲಿಂಗ ಅಂದ್ರ ಆ ಅಲ್ಲ, ಆ ಪರಮಾತ್ಮ, ನುಡಿದರೆ ಪರಮಾತ್ಮ ಮೆಚ್ಚಿ ಹೌದೌದು ಏನಬೇಕಂತ. ಏನ್ ಯಾರು ಹೌದ ನೋಡ್ರಿಪ್ಪ, ನಿಮ್ಮ ಪಕ್ಷದವ್ರು ಹೌದ ನೋಡ್ರು, ನಿಮ್ಮ ಜಾತಿಯವ್ರು ಹೌದ ನೋಡ್ರು, ನಿಮ್ಮ ಊರನವ್ರು ಹೌದ ನೋಡ್ರಿ, ಯಾರು ಹೌದ ನೋಡ್ರಿ. ಹೆಂಗ್ ಏನ್ ರಾಜಕೀಯ ಮಾಡ್ಬೇಕಂತ ಮಾಡ್ರಿ. ಅದಕ್ಕೆ ಕೆರೆ ಹಳ್ಳ ಬಾಯಿ ತೆಗೆದರೆ ಗೊಳ್ಳೆ ಗುರುಚೆ ಚಿಪ್ಪುಗಳ ಕಾಣಬಹುದು, ವಾರುನಿ ಮೈ ತೆಗೆದರೆ ಮುತ್ತು ರತ್ನಗಳೇ ಕಾಣಬಹುದು. ನಮ್ಮ ಬಸವನಗೌಡರು ಬಾಯಿ ತೆಗೆದ್ರೆ ನೋಡಿ ಏನ್ ಕಾಣ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಏನು ಇವೆಲ್ಲ ಅರ್ಥ ಬಿಟ್ರಿ ನೀವು. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಅಪ್ಪವ್ರು ಒಂದು ಮಾತು ಹೇಳ್ಯಾರ ನಮ್ಗೆ, ನಮ್ಮ ಇಡೀ ಶರೀರದಲ್ಲಿ ನಮ್ಗೆ ಅತಿ ಶ್ರೇಷ್ಠವಾದಂಥ ಅಂಗ ಯಾವುದಪ್ಪ ಅಂದ್ರ ನಾಲಿಗೆ, ಮತ್ತು ಅತಿ ಕನಿಷ್ಠವಾದಂಥ ಅಂಗ ಯಾವುದಪ್ಪ ಅಂದ್ರ ನಾಲಿಗೆ. ಈ ನಾಲಿಗೆ ಎಷ್ಟೈತಿ? 3 ಇಂಚ್ ಐತಿ. 3 ಇಂಚ್ ನಾಲಿಗೆ 6 ಅಡಿ ಮನುಷ್ಯನ 6 ಅಡಿ ಒಳಗಡೆ ಹಾಕ್ತೈತಿ, ಇಲ್ಲಿ 6 ಅಡಿ ಶ್ರೀನಿವಾಸನ ಮೇಲೆ ಕುಂದಿರ್ತೈತಿ. ಅದಕ್ಕೆ ತಾವು ಎಚ್ಚರಾಗಿ ಮುಂದಿನ ದಿನಮಾನದಲ್ಲಿ ಎಚ್ಚರಿಂದ ವರ್ತಿಸಬೇಕು. ಶಬ್ದವೇ ಬ್ರಹ್ಮ, ಶಬ್ದವನ್ನ ಬ್ರಹ್ಮವಾಗಿ ಉಪಯೋಗ ಮಾಡಿದ್ರೆ ನಿಮ್ಗೆ ಮುಕ್ತಿ ಆಕೈತಿ. ಶಬ್ದವೇ ಸೂತಕವಾಗಿ ಅದನ್ನು ಉಪಯೋಗ ಮಾಡಿದ್ರಿಂದ ನರಕ ಆಗ್ತೈತಿ. ಈ ಮಾತು ಅನ್ನೋದು 3 ಲೋಕಗಳನ್ನು ಹಾಳು ಮಾಡ್ತೈತಿ. 3 ಲೋಕ ಅಂದ್ರೆ ಯಾವುದು? ಹಿಂದಿನ ಭೂತಕಾಲ, ಈಗಿನ ವರ್ತಮಾನ ಕಾಲ, ಮುಂದಿನ ಭವಿಷ್ಯ ಕಾಲ, ಇವನ್ನೆಲ್ಲ ಹಾಳು ಮಾಡಿಬಿಡ್ತಾವೆ ನಮ್ಮ ಮಾತುಗಳೇ. ಅದಕ್ಕೊಂದು ಸಣ್ಣ ಕಥೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರ ಸೂಜಿ ಮತ್ತು ಚಾಣಿಗೆ ಇಬ್ರು ಒಂದ್ ದಿವ್ಸ ಭೇಟಿ ಆದ್ರತ್ತ. ಸೂಜಿ ಮತ್ತು ಚಾಣಿಗೆ ಭೇಟಿ ಆದ್ರೆ ಚಾಣಿಗೆ ಹೇಳ್ತತ್ತ, ಏ ಸೂಜಪ್ಪ ನೀ ಭಾಳ ಚಲೋ ಅದಿ, ಎಲ್ಲ ಹೊರಗಿಂದ ಎಲ್ಲ ಹೊಲಿತಿ ಕೂಡಿಸಿ ಮಾಡ್ತಿ, ಭಾಳ ಚಲೋ ಐತಿ. ಆಗ ನಿಂದೆ ಒಂದು ದೋಷ ಐತಿ ನೋಡು. ಅಣ್ಣ ಆ ಸೂಜಪ್ಪ ಏನೈತಪ್ಪ? ಇಲ್ಲ ನಿನ್ನ ಹಿಂದಿನ ಬಾಜು ಒಂದು ಸಣ್ಣ ತೂತೈತಿ ನೋಡಂತ. ಅಲ್ಲೋ ಅದು ಭಾಳ ಸೂಜತ್ತ, ಅಲ್ಲೋ ಒಂದಿನ ಕಡೆ ನೋಡ್ಕೊಂಡು ಹೇಳತ್ತ, ನೀನು ಮೈ ತುಂಬ ತೂತದವಲ್ಲೋ, ಅದು ಒಂದೇ ತೂತಿ ಹಿಂಗೆ ಮಾಡಕೈತಿ. ಹಂಗೆ ನಮ್ಮ ತಪ್ಪುಗಳು, ನಮ್ಮ ದೋಷಗಳು ನಮಗೆ ಕಾಣಂಗಿಲ್ಲ, ನಮ್ಮ ಡುಬ್ಬು ನಮಗೆ ಕಾಣಂಗಿಲ್ಲ. ಅದಕ್ಕೆ ಮತ್ತು ಇನ್ನೊಂದಿಲ್ಲಂತ ಭಾಳ ಇದು ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮ ಮತ್ತು ವಿಜಯಪುರದ ಎಲ್ಲ ಮುಖ್ಯ ರಾಜಕಾರಣಿಗಳು ಎಲ್ಲ ಹಿರಿಯರು ಸಲ ಹೇಳ್ತೀನಿ. ಅಂತ ಬಸವಣ್ಣನವರು ಶರಣರು ಹೋಮ ಹವನ ಮಂತ್ರ ತಂತ್ರ ಮೌಢ್ಯತೆ ಮುಂತಾದವುಗಳನ್ನು ದಿಕ್ಕರಿಸ್ಯಾರ. ಅಂತ ಶರಣರಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಒಬ್ರು. ತಾವು ಆ ಸಿದ್ದರಾಮೇಶ್ವರ ಶರಣರ ಗುಡಿ ಒಳಗೆ ಹೋಮ ಹವನ ಮಾಡ್ತೀರಿ, ಮಾಡಿ ಬಸವಣ್ಣನವರಿಗೂ ವಿರೋಧ ಮಾಡ್ತೀರಿ, ಮತ್ತು ಅವ್ರ ವಿಚಾರಧಾರೆಗಳಿಗೂ ವಿರೋಧ ಮಾಡ್ತೀರಿ. ಅದಕ್ಕೆ ನೀವು ಇಂಥ ಬಸವಣ್ಣನವರಿಗೆ ಮಾನ್ಯನೇ ಅಪಶಬ್ದ ಮಾತಾಡಿ 4 ಏನು ಮಾತಾಡಿಲ್ಲ.
ಅದಕ್ಕೆ ನಿಮ್ದೆಲ್ಲ ಕಳ್ಕೊಂಡ್ರಿ. ಇನ್ನು ಮುಂದೆ ಮೊಹಮ್ಮದ್ ಪೈಗಂಬರಪ್ಪರಿಗೆ ಮಾತಾಡಕತ್ತೀರಿ ಅಂದ್ರೆ ಏನು ಕಳ್ಕೊತೀರಿ ಅಂತ ಹೇಳಕ್ಕೆ ಭಾಳ ಕಷ್ಟ ಐತಿ. ಅದಕ್ಕೆ ಈ ಗೌಡ್ರಿ ವಿಷಯ ಯಾವ ಕಟ್ಟಿಗಿರ್ಲಕ್ಕ ನನಗೆ ಈ ಸರ್ಕಾರದ ಕುರಿತು ಒಂಥರ ಕೆಟ್ಟ ಅನ್ಸತ್ತೈತಿ. ಯಾಕಪ್ಪ ಇಲ್ಲಿ ಇವ್ರ ಕುರಿತು ನಿಮ್ಮ ಕೇಸ್ ದಾಖಲಾಗ್ಯಾವ, ಇಷ್ಟೆಲ್ಲ ಕಡೆ ಸ್ಟ್ರೈಕ್ ನಡೆದವು. ನಮ್ಮ ವಿಜಾಪುರದ ಮಂದಿ ಎಷ್ಟು ಸಮಾಜ ಬಂದವ್, ಎಷ್ಟು ಶಾಂತಿ ಪ್ರಿಯರಂದ್ರೆ ಯಾಕಪ್ಪ ಅಂದ್ರೆ ಇಲ್ಲೆಲ್ಲ ಅಣತಂಬರ್ಗತ್ತೇವು. ನಾವೀಗ ಸ್ಟ್ರೈಕ್ ಮಾಡೋದ್ರಿಂದ ಎಲ್ಲರೂ ನಮ್ಮ ಸಾಮರಸ್ಯ ಕೆಟ್ಟಿತ್ತು ಅನ್ನೋಸಲ ಲೇಟ್ ಮಾಡ್ಯಾರ ಹೊರತಾಗಿ ಎಲ್ಲ ಅಂಜಿ ಅಂತಲ್ಲ. ಅದಕ್ಕೆ ನೀವು ಸರ್ಕಾರದವ್ರು ಯಾಕೆ ಪ್ರಜಾಹಿತನೇ ನಿಮ್ಮ ಗುರಿ ಆಗೈತಿ, ಸರ್ಕಾರ ಪ್ರಜಾಹಿತವೇ ಗುರಿಯಾಗಿ ಸರ್ಕಾರ ಮಾಡಕತ್ತೀರಿ. ಅಂಥವ್ರಿಗೆ ಯಾವ ಅಂಜಿಕೆಯಿಂದ ನೀವು ಅರೆಸ್ಟ್ ಮಾಡೋಲಾಗಿರಿ, ಯಾವ ಕ್ರಮ ಕೈಗೊಳ್ಳಲಾಗಿರಿ. ಅದಕ್ಕೆ ಆದಷ್ಟು ಬೇಗ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಕ್ರಮ ಕೈಗೊಂಡು ಇವ್ರಿಗೊಂದು ಸೂಕ್ತವಾದಂಥ ಇದು ಕೊಡಬೇಕು. ನೀವು ಕ್ರಮ ಕೈಗೊಳ್ಳಿಕ್ಕಂದ್ರೆ ಆಮೇಲೆ ಅನಿವಾರ್ಯ ಪರಮಾತ್ಮ ಸ್ವರೂಪವಾದ ಸಮಾಜನೇ ಆ ಕ್ರಮವನ್ನು ಕೈಗೊಳ್ತದೆ. ಈ ಪ್ರತಿಭಟನೆ ಐತಿಲ್ಲ, ಯಾವುದೇ ಧರ್ಮದ ವಿರುದ್ಧ ಅಲ್ಲ, ಯಾವುದೇ ಸಂಘಟನೆಯ ವಿರುದ್ಧ ಅಲ್ಲ, ಯಾವುದೇ ರಾಜಕಾರಣದ ವಿರುದ್ಧವಲ್ಲ. ಇದು ಕೇವಲ ನಾಡಿನ ಎಲ್ಲ ಶಾಂತಿ ಸಮಾಧಾನ ಸಮೃದ್ಧಿಗಾಗಿರ್ತದೆ. ಮತ್ತು ಇಂಥವ್ರು ಇನ್ನು ಏನೇನು ಯಾರ್ಯಾರು ಬೆನ್ನತ್ತಿಯಲ್ಲ ಅವರೆಲ್ಲ ಹಾಳಾಗಿ ಹೋಗ್ಯಾರ. ಮನೆ ನೋಡಿದ್ರಲ್ಲ ಸುಳಿ ಪಾಪ ಸನ್ಯಾಸಿ ಅಲ್ಲ ಅಳಗಾನೆ ಸನ್ಯಾಸಿ ಪಾಪ ಸರಿ. ಅದಕ್ಕೆ ಇಂಥವ್ರ ಬೆನ್ನು ಯಾರು ಹತ್ಬಾರ್ದು. ನೀವೇನ್ರಿ ಮತ್ತೆ ನೀವು ಇವ್ರೇನ್ರಿ ಇವ್ರಿಂದ ನಮ್ಗೆ ರಕ್ಷಣೆ ಆಕತೈತಿ, ಯಾರಿಗೆ ಬೆನ್ನ ಹಾಕತಕ್ಕತ್ರ ನೀವು ಹಾಳಾಗೋಗ್ತೀರಿ. ಸತ್ಯವನ್ನು ಹಿಡಿದು ಬೆನ್ನ ಹತ್ತಿ ಹೋಗ್ರಿ, ನಿಮಗೆ ಯಶಸ್ವಿ ಆಕೈತಿ. ಅದಕ್ಕೆ ಬೇಗನೆ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ವಿಕೋಪಕ್ಕೆ ಹೋಗುವುದನ್ನು ತಡೆದು ಈ ಶಾಂತಿಯನ್ನು ರಾಜ್ಯದಲ್ಲಿ ಕಾಪಾಡಬೇಕು. ಇದ್ರ ಮೇಲೆ ಉಗ್ರವಾದ ಕ್ರಮವನ್ನು ಕೈಗೊಳ್ಳಬೇಕು. ಅದಕ್ಕೆ ನಾವು ಪಹಲ್ಗಾಮ್ದಲ್ಲಿ ನಡೆದಂಥ ಉಗ್ರಗಾಮಿ ಇದನ್ನು ಖಂಡಿಸ್ತೇವೆ, ಈ ನಮ್ಮ ಬಸವನಗೌಡರ ಹೇಳಿಕೆಯನ್ನು ಖಂಡಿಸ್ತೇವೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಶಾಂತಿ ಸೌಹಾರ್ದತೆ ಹೀಗೆ ಇರಾಕ ಸರ್ಕಾರ ಅನುವು ಮಾಡಿಕೊಡಬೇಕಂತ ಮಾನ್ಯ ಸಚಿವರುಗಳಿಂದ ಸರ್ಕಾರದಲ್ಲಿ ವಿನಂತಿ ಮಾಡ್ತೇವೆ. ಎಲ್ಲರಿಗೂ ಶರಣಾರ್ಥಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.